ನಮ್ಮ ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವಂಥ ಎಲ್ಲ ಪ್ರೀತಿಯ ದೇವಜನಗಳಿಗೂ ಸಹ ಈ ಸಂಜೆಯ ವೇಳೆಯಲ್ಲಿ ನಾನು ವಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕರ್ತನ ಆಲೋಚನೆಗಳನ್ನು ನಾವು ಸ್ವೀಕರಿಸುವುದಕ್ಕೋಸ್ಕರವಾಗಿ ಕೂಡಿ ಬರುವ ಹಾಗೆ ಆತನ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಈ ಸಂದೇಶವನ್ನು ಕೇಳಲಿಕ್ಕಾಗಿ ಕಾತುರದಿಂದ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಿಶ್ಚಯವಾಗಿ ಕರ್ತನು ಈ ಸಂದೇಶದ ಮುಖಾಂತರವಾಗಿ ನಿಮ್ಮನ್ನು ಮುಟ್ಟುವವರಾಗಿದ್ದಾರೆ, ನಿಮಗೆ ಆಲೋಚನೆಗಳನ್ನು ಸಹ ಹೇಳಿಕೊಡುವವರಾಗಿದ್ದಾರೆ. ದೇವರ ವಾಕ್ಯಗಳೆಲ್ಲವೂ ಸಹ ನಮಗೆ ಜೀವವನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ದೇವರ ಸಂದೇಶಕ್ಕಾಗಿ ನಾವು ಇರುವಂಥ ಸ್ಥಳದಲ್ಲಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದಂಥ ದೇವರೇ, ನಾವು ಕಾಣುವಂಥ ದೃಶ್ಯ ಅದೃಶ್ಯ ವಸ್ತುಗಳೆಲ್ಲವೂ ಸಹ ನಿನ್ನ ವಾಕ್ಯದಿಂದಲೇ ನಿರ್ಮಿತವಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸಹ ನಿನ್ನ ವಾಕ್ಯದಿಂದಲೇ ಕಟ್ಟುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಸಂದೇಶಕ್ಕೋಸ್ಕರವಾಗಿ ಕಾದು ಕುಳಿತಂತಹ ಈ ಸಂದೇಶದಲ್ಲಿ ಕರ್ತನೆ ಅನೇಕ ಆಶೀರ್ವಾದಗಳನ್ನು ಆಲೋಚನೆಗಳನ್ನು ನಿರೀಕ್ಷಿಸ್ತಾ ಇರುವಂತಹ ಈ ಸಹೋದರ ಈ ಸಹೋದರಿಯ ಜೊತೆಯಲ್ಲಿ ನೀವೇ ಈ ಸಂಜೆಯ ವೇಳೆಯಲ್ಲಿ ಮಾತನಾಡಿ ಇವರೊಬ್ಬೊಬ್ಬರುಗಳನ್ನು ಬಲಪಡಿಸಲೆಂಬುದಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ಒಳ್ಳೆಯ ತಂದೆ, ನೀವು ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ಯೇಸು ಕರ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲೂ ಪ್ರೀತಿ ದೇವ ಜನರೇ, ದೇವರ ವಾಕ್ಯವು ನಮಗೆ ಬೆಳಕಾಗಿದೆ. ನಮಗೆ ಆಲೋಚನೆಗಳನ್ನು ಹೇಳಿಕೊಡುವಂತಹ ಆಲೋಚನಾ ಕರ್ತನು ತನ್ನ ವಾಕ್ಯದ ಮುಖಾಂತರವಾಗಿ ನುಡಿಗನುಸಾರವಾಗಿ ನಮ್ಮನ್ನು ಸಂತೈಸಿ ಬಲಪಡಿಸಿ ಆಧರಿಸಿ ನಡೆಸುವವರಾಗಿ ಇದ್ದಾರೆ. ಈ ದಿವಸವೂ ಸಹ ನಿಮ್ಮ ಕೂಡ ಕರ್ತನು ಮಾತನಾಡುವವರಾಗಿದ್ದಾರೆ. ಕೆಲವೊಂದು ಹೋರಾಟಗಳಲ್ಲಿ ನೀವು ಜೀವಿಸ್ತಾ ಇರ್ಬೋದು ಮತ್ತು ಕೆಲವು ಆಲೋಚನೆಗಳಲ್ಲಿ ನೀವು ನಡೆಯುತ್ತಾ ಇರಬಹುದು. ಒಂಟಿತನ ನಿಮ್ಮನ್ನು ಕಾಡುತ್ತಾ ಇರಬಹುದು. ಮಾತ್ರವಲ್ಲದೆ ಸಾಲ, ಕೊರತೆ, ಇಕ್ಕಟ್ಟುಗಳು, ಇಂದು ನಾಳೆಗಳ ಚಿಂತನೆಗಳು ನಿಮ್ಮ ಜೀವಿತದಲ್ಲಿರುವಂಥ ಎಷ್ಟೋ ಸಂತೋಷಗಳನ್ನು ನುಂಗುತ್ತಾ ಇರಬಹುದು. ಆದರೆ ಇದೆಲ್ಲದಕ್ಕೂ ಕಾರಣ ಏನೆಂಬುದಾಗಿ ಹೇಳಿ ನಾವು ಕರ್ತನ ಸಮ್ಮುಖದಲ್ಲಿ ಪರೀಕ್ಷಿಸಿಕೊಂಡವರಾಗಿ ಆತನ ಪಾದವನ್ನು ಹಿಡಿದುಕೊಳ್ಳಬೇಕು. ಕರ್ತನ ಸಮ್ಮುಖದಲ್ಲಿ ಕಳೆಯುವಂಥವರು ನಿಶ್ಚಯವಾಗಿ ಶತ್ರುವನ್ನು ಜಯಿಸುವವರಾಗಿ ಇದ್ದಾರೆ. ಸರಿ, ನಾವು ತಡ ಮಾಡದ ಹಾಗೆ ದೇವರ ವಾಕ್ಯವನ್ನು ಧ್ಯಾನಿಸಲ್ಪಡೋಣ. ಸತ್ಯವೇದದಲ್ಲಿ ನೋಡಲ್ಪಡುವ ಪ್ರಕಾರವಾಗಿ ಶತ್ರುವು ಅನೇಕ ಆಲೋಚನೆಗಳಲ್ಲಿ ಅನೇಕ ದೇವಜನಗಳನ್ನು ವಂಚಿಸುವಂಥ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ ಮುಖ್ಯವಾಗಿ ಯೋಚನೆಗಳು. ನಾವು 2 ಕೊರಿಂಥದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸೈತಾನನು ಸಹ ಯೋಚನೆಗಳನ್ನು ಮಾಡಿಸುವವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಆಲೋಚನೆಗಳು ಸಹ ಅದು ದೇವರ ಚಿತ್ತಕ್ಕನುಸಾರವಾಗಿಯೋ ಅಥವಾ ನಿಮ್ಮ ಮನಸ್ಸಿನನುಸಾರವಾಗಿ ಬರುವಂಥದ್ದಲ್ಲ. ಸೈತಾನನು ಅನುದಿನವೂ ಸಹ ಒಂದು ಶರೀರವನ್ನು ಅಪೇಕ್ಷಿಸುವವನಾಗಿ ಇರುತ್ತಾನೆ. ಯಾಕಂದರೆ ಅವನ ಆತ್ಮದಲ್ಲಿ ಇದ್ದಾನೆ. ಈಗ ದೇವರ ಮಗನಾಗಿರುವಂಥ ನೀವು ದೇವರ ಆತ್ಮ ಉಳ್ಳವರಾಗಿ ಇದ್ದೀರಿ. ದೇವರಾತ್ಮನು ಹೇಗೆ ಪ್ರವೇಶಿಸಿದನು? ದೇವರಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿಕ್ಕಾಗಿ ಆತನಿಗೆ ಅಂದರೆ ಯೇಸು ಕರ್ತನಿಗೆ ಒಪ್ಪಿಸಿಕೊಡಲ್ಪಟ್ಟಂಥವರ ಜೀವಿತವನ್ನು, ಅವರ ಶರೀರವನ್ನು ಬಯಸುವವರಾಗಿ ಇದ್ದಾರೆ. ಹಾಗಾಗಿ ನಾವು ದೇವರಾತ್ಮನಿಗೆ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಡುವಾಗ ಕರ್ತನ ಆತ್ಮನು ನಮ್ಮಲ್ಲಿ ವಾಸ ಮಾಡುವವರಾಗಿ ಇದ್ದಾರೆ. ಅದನ್ನು ನಾವು ಕೊರಿಂಥ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಆಲಯವಾಗಿದ್ದೀರಲ್ಲ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನಲ್ಲ ಎಂಬುದಾಗಿ ಹೇಳಿ. ಅಂದರೆ ಈ ಶರೀರದಲ್ಲಿ ನಿಮ್ಮ ಶರೀರವನ್ನು, ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಯೇಸು ಕರ್ತನಿಗೆ ಒಪ್ಪಿಸಿಕೊಟ್ಟಂದಿನಿಂದ ನಿಮ್ಮೊಳಗಡೆ ಪವಿತ್ರ ಆತ್ಮನ ವಾಸ ಮಾಡುವವರಾಗಿ ಇದ್ದಾರೆ. ಮೊದಲೇ ಹೇಳಲ್ಪಟ್ಟ ಪ್ರಕಾರವಾಗಿ ಯಾರೆಲ್ಲರೂ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರೊಳಗಡೆ ದೇವರಾತ್ಮನು ವಾಸ ಮಾಡುವವರಾಗಿ ಇದ್ದಾರೆ. ಯಾಕಂದರೆ ಸ್ವಂತಹ ಮನುಷ್ಯ ಜ್ಞಾನದಿಂದ ನಾವು ಯೇಸುವನ್ನು ಕರ್ತನೇ ರಕ್ಷಕನು ಎಂಬುದಾಗಿ ಹೇಳಿ, ಕರ್ತನು ಕ್ರಿಸ್ತನು ಎಂಬುದಾಗಿ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಚಿತ್ತಕ್ಕನುಸಾರವಾಗಿ ಇರುವಂಥವರು ಮಾತ್ರವೇ
ಯೇಸು ಕರ್ತನು ರಕ್ಷಕನು ಕ್ರಿಸ್ತನು ಒಡೆಯನೆಂಬುದಾಗಿ ಹೇಳಿ ಅಂಗೀಕರಿಸಿಕೊಳ್ಳುವವರಾಗಿ ಇದ್ದಾರೆ. ಅವರು 1 ಬಾರಿ ಆರೈಕೆ ಮಾಡಿದ್ದಾರೋ, 2 ಬಾರಿ ಆರೈಕೆ ಮಾಡಿದ್ದಾರೋ, ಅಥವಾ ಜೀವನ ಪರ್ಯಂತರವಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅದು ಮುಖ್ಯವಲ್ಲ. ಆದರೆ ಯಾರೆಲ್ಲರೂ ಯೇಸುವನ್ನು ಕರ್ತನೆಂಬುದಾಗಿ ಅಂಗೀಕರಿಸಿಕೊಂಡ್ರು ಅವರೆಲ್ಲರಲ್ಲೂ ಸಹ ದೇವರಾತ್ಮನ ಪ್ರೇರೇಪಣೆ ಇಲ್ಲದಂತೆ ಯಾರೂ ಸಹ ಯೇಸುವನ್ನು ಆ ರೀತಿಯಲ್ಲಿ ಆರೈಕೆ ಮಾಡಿ ಒಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮೊದಲನೇದಾಗಿ ದೇವರಾತ್ಮ ನಮ್ಮಲ್ಲಿ ಪ್ರವೇಶಿಸುವಾಗ ನಮ್ಮ ಒಪ್ಪಿಸಿಕೊಡುವಿಕೆ, ನಮ್ಮ ಒಂದು ಸ್ವೀಕಾರಾರ್ಹ ಕರ್ತನಿಗೆ ಉಪಯೋಗವಾಗಿ ಇದೆ. ಯೇಸು ನಮ್ಮಲ್ಲಿ ಬರಲಿಕ್ಕೆ ಅನುಮತಿ ಇಲ್ಲದಂತೆ ಅವರು ಬರುವುದಿಲ್ಲ. ಯಾಕಂದರೆ ಅವರು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ದೇವರು. ಮುಖ್ಯವಾಗಿ ನೋಡುವುದಾದರೆ ನಾವು ಪ್ರಕಟಣೆ ಪ್ರವಾದನೆ ಪುಸ್ತಕದ 3ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಯಾರಾದರೂ ನಾನು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ಬಾಗಿಲನ್ನು ತೆರೆಯುವುದಾದರೆ ನಾನು ಅವನ ಒಳಗಡೆ ಪ್ರವೇಶಿಸುತ್ತೇನೆ ಎಂಬುದಾಗಿ ಯೇಸು ಹೇಳ್ತಾರೆ. ಹಾಗಾಗಿ ಯೇಸು ಕರ್ತನು ಯಾವಾಗಲೂ ಸಹ ನಮ್ಮನ್ನು ಪ್ರೇರೇಪಿಸ್ತಾನೆ. ಆತನನ್ನು ನಾವು ರಕ್ಷಕನಾಗಿ ಒಡೆಯನಾಗಿ ಮಾತ್ರವಲ್ಲದೆ ಕಡೆಯವರೆಗೂ ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಆತನ ರಕ್ತವನ್ನು ಸುರಿಸಿದ್ದು ನಿಶ್ಚಯ, ನಮಗೆ ನಿತ್ಯ ಜೀವಿತ ನಿರೀಕ್ಷೆಯನ್ನು ಆತನೇ ಕೊಡಲ್ಪಟ್ಟಿದ್ದಾನೆ ಎಂಬುದಾದಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಿಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವುದಾದರೆ ಯೇಸು ಕರ್ತನು ನಮ್ಮೊಳಗಡೆ ವಾಸ ಮಾಡ್ತಾರೆ. ಹೇಗೆ ವಾಸ ಮಾಡ್ತಾರೆ ಅಂದರೆ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮಲ್ಲಿ ವಾಸ ಮಾಡ್ತಾರೆ. ಪವಿತ್ರಾತ್ಮನು ತಾನೇ ನಮಗೆ ಏನೆಲ್ಲವನ್ನು ಬೇಕೋ ಅದನ್ನು ತಂದೆಯ ಚಿತ್ತಕ್ಕನುಸಾರವಾಗಿ ಅವರು ಪ್ರಾರ್ಥಿಸಲಿಕ್ಕಾಗಿ ಪ್ರೇರೇಪಿಸಲ್ಪಟ್ಟು ನಡೆಸ್ತಾರೆ. ಕೆಲವೊಂದು ಸಮಯದಲ್ಲಿ ಪವಿತ್ರಾತ್ಮನ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾರೆ. ಮುಖ್ಯವಾಗಿ ಪವಿತ್ರಾತ್ಮನು ನನಗೆ ನಿಮಗೆ ಕೊಟ್ಟಿರುವಂಥದ್ದು, ಯೇಸು ಕರ್ತನು ಇನ್ನು ಬಿಟ್ಟು ಹೋಗಿರುವಂಥ ಅನೇಕ ಸಂಗತಿಗಳನ್ನು ನಾವು ಮಾಡಲಿಕ್ಕೋಸ್ಕರವಾಗಿ ಪವಿತ್ರಾತ್ಮನನ್ನು ದೇವರು ನಮಗೆ ಕೊಡಲ್ಪಟ್ಟಿದ್ದಾರೆ. ಈ ಕಡೆ ದಿನಗಳು, ಕಠಿಣ ದಿನಗಳು ಎಷ್ಟು ಭಯಂಕರತೆ ಕೂಡಿರುತ್ತದೋ ಅಷ್ಟೇ ವಿಧವಾಗಿ ಕಡೆ ದಿನಗಳು ಪವಿತ್ರಾತ್ಮನ ದಿನಗಳಾಗಿದೆ. ಹಾಗಾಗಿ ಪವಿತ್ರಾತ್ಮನನುಸಾರವಾಗಿ ಜೀವಿಸಲಿಕ್ಕಾಗಿ ನೀವು ಆರಿಸಿ ತೆಗೆದುಕೊಂಡಿದ್ದರೂ ವಿನಃ ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸಲಿಕ್ಕಾಗಿ ಅಲ್ಲ. ನಿಮ್ಮೊಳಗಡೆ ಪವಿತ್ರಾತ್ಮನು ನಿಶ್ಚಯವಾಗಿ ವಾಸ ಮಾಡ್ತಾನೆ. ಅದೇ ರೀತಿಯಲ್ಲಿ ಸೈತಾನನು ಸಹ ಕೆಲವೊಂದು ಸಮಯದಲ್ಲಿ ನಿಮ್ಮೊಳಗಡೆ ಬರಬಹುದು. ಸೈತಾನನು ನನ್ನೊಳಗೆ ಬರ್ತಾನ, ನಾನು ದೇವರನ್ನು ಅರಿತಿದ್ದೇನೆ, ನಾನು ದೇವರ ಮಗಳು, ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೇನೆ, ಸಭೆಗೆ ಹೋಗ್ತಾ ಇದ್ದೇನೆ, ದೇವರಾತ್ಮನು ನನ್ನಲ್ಲಿದ್ದಾರೆ, ಹೇಗೆ ಸೈತಾನ್ ನನ್ನಲ್ಲಿ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿ ನೀವು ಆಲೋಚಿಸಬಹುದು. ಯಾಕೆ ಬರಲಿಕ್ಕೆ ಸಾಧ್ಯವಿಲ್ಲ? ಕೆಲವೊಂದು ಸಮಯದಲ್ಲಿ ನಿಮ್ಮ ಆಲೋಚನೆಗಳೇ ಸೈತಾನನಿಗೆ ಮಾರ್ಗವಾಗಿರುತ್ತದೆ. ಮೊದಲೇ ಹೇಳಿದ ಹಾಗೆ ಯೇಸು ಬರುವುದಾದರೆ, ಪವಿತ್ರಾತ್ಮ ನಿಮ್ಮಲ್ಲಿ ಇರುವುದಾದರೆ, ನಿಮ್ಮ ಅನುಮತಿಯನ್ನು ಅವರು ನಿರೀಕ್ಷಿಸಿಕೊಂಡವರಾಗಿ ನಿಮ್ಮ ಅನುಮತಿಯೊಟ್ಟಿಗೆ ನಿಮ್ಮಲ್ಲಿ ವಾಸ ಮಾಡುತ್ತಾರೆ. ಆದರೆ ಸೈತಾನನಿಗೆ ನೀವು ಅನುಮತಿಯನ್ನು ಕೊಡುವಂಥದ್ದೇ ಬೇಡ. ನಿಮ್ಮ ಸಣ್ಣ ಆಲೋಚನೆಗಳು ಸಾಕು. ನಿಮ್ಮ ಸಣ್ಣ ಸಣ್ಣ ಆಲೋಚನೆಗಳು, ಕೆಲವೊಂದು ನೀವು ನೋಡುವಂಥ ದೃಷ್ಟಿಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಇವುಗಳ ಮುಖಾಂತರವಾಗಿ ಸೈತಾನನು ನಿಮ್ಮೊಳಗಡೆ ಪ್ರವೇಶಿಸ್ತಾನೆ. ಒಂದು ಕೆಟ್ಟ ಆಲೋಚನೆ, ಒಂದು ಕೆಟ್ಟ ನೋಟ, ಒಂದು ಕೆಟ್ಟ ಮಾತು, ಆ ಸ್ಥಳದಲ್ಲಿ ಯಾರೋ ಏನನ್ನೋ ಮಾತನಾಡುತ್ತಾ ಇರ್ಬೋದು, ನಿಮಗೂ ಅದಕ್ಕೆ ಸಂಬಂಧ ಇಲ್ಲದೇ ಇರ್ಬೋದು. ಆ ಸ್ಥಳದಲ್ಲಿ ಆ ಕಾರ್ಯಗಳಲ್ಲಿ ನೀವು ನೋಡುವುದಾದರೂ ಕೇಳುವುದಾದರೂ ತಕ್ಷಣದಲ್ಲೇ ಶತ್ರುವು ಅಂಥ ಒಂದು ಸಣ್ಣ ಕಾರ್ಯಗಳನ್ನು ಇಟ್ಟುಕೊಂಡು ನಿಮ್ಮೊಳಗಡೆ ಪ್ರವೇಶಿಸಿ ನಿಮ್ಮ ಸಮಾಧಾನವನ್ನು ಕೆಡಿಸುವವನಾಗಿರ್ತಾನೆ, ನಿಮ್ಮ ಸಂತೋಷವನ್ನು ಕೆಡಿಸುವವನಾಗಿ ಇರ್ತಾನೆ. ಈಗ ನೋಡ್ರಿ, ನೀವು ಈಗಿರುವಂಥ ಸ್ಥಿತಿಗಳು ಒಂಟಿತನದಲ್ಲಿ ಇದ್ದೀರಿ. ಒಂಟಿತನದಲ್ಲಿರುವಾಗ ದೇವರು ತಾನು ಹೇಳಿದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ ಎಂಬುದಾಗಿ ಹೇಳಿ. ಹಾಗಾದರೆ ನೀವು ಹೇಗೆ ಒಂಟಿತನರಾಗ್ತೀರಿ? ಅನೇಕ ಸಮಯದಲ್ಲಿ ನಮಗೆ ಕರೆಯನ್ನು ಮಾಡುವಂಥವ್ರು ಹೀಗೆ ಹೇಳ್ತಾರೆ, ನನಗೆ ಯಾರೂ ಇಲ್ಲ, ಗಂಡನು ಬಿಟ್ಟು ಇದ್ದಾರೆ, ಮಕ್ಕಳು ಇಲ್ಲ, ನಾನು ಒಬ್ಬಂಟಿತನದಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿ. ಆದರೆ ಯೇಸು ನಿಮ್ಮನ್ನು ಹಾಗೆ ಎಂದಿಗೂ ಸಹ ಬಿಡೋದಿಲ್ಲ ಅಲ್ವಾ? ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ ಎಂಬುದಾಗಿ ಹೇಳಿದರು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸವೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಯೇಸು ಹೇಳಿದರು. ಹಾಗಾದರೆ ಯೇಸು ಎಲ್ಲಿ ನಿಮ್ಮನ್ನು ಬಿಟ್ಟಿದ್ದಾರೆ? ನೀವು ಹೇಗೆ ಅನಾಥರಾಗಲಿಕ್ಕೆ ಸಾಧ್ಯ? ನೀವು ಹೇಗೆ ಒಬ್ಬಂಟಿರಾಗರಾಗಿ ಜೀವಿಸ್ತಾ ಇದ್ದೀರಿ? ಯೇಸು ನಿಮ್ಮಲ್ಲಿ ಜೀವಿಸ್ತಾ ಇದ್ದಾರಲ್ಲ, ನೀವು ದೇವರಿಗೆ ಆಲಯವಾಗಿದ್ದೀರಲ್ಲ, ದೇವರಾಗಿರುವಂಥ ಯೇಸು ಕರ್ತನು ಆತ್ಮನ ಮುಖಾಂತರವಾಗಿ ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾರಲ್ಲ. ಆದರೆ ಪರಿಸ್ಥಿತಿಗಳು ನಿಮ್ಮನ್ನು ಒಂಟಿತನದಲ್ಲಿ ಇದ್ದೀಯಾ ಎಂಬುದಾಗಿ ಹೇಳಿ ಬಾಧಿಸಲ್ಪಡುತ್ತದೆ. ಈ ಬಾಧೆಗೆ ಅವಕಾಶವನ್ನು ಕೊಟ್ಟವರು ಯಾರು ಗೊತ್ತಾ? ನೀವೇ. ಈ ಆಲೋಚನೆಗಳಿಗೆ ಅವಕಾಶವನ್ನು ಕೊಟ್ಟಂಥವರು ನೀವೇ. ಅದನ್ನೇ ಅಪೊಸ್ತಲನಾದಂಥ ಪೌಲನು ಹೇಳುತ್ತಾ ಇದ್ದಾರೆ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಎಂಬುದಾಗಿ ಹೇಳಿ. ಸೈತಾನನು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವಂಥದ್ದು ಒಂದೇ ಒಂದು ಉದ್ದೇಶ. ಅದೇನೆಂಬುದಾಗಿ ನೋಡುವುದಾದರೆ, ನಿಮ್ಮನ್ನು ನಾಶ ಮಾಡಲಿಕ್ಕಾಗಿ,
ನಾವು ಯೋಹಾನ ಬರೆದ ಸುವಾರ್ತೆ ಪುಸ್ತಕ 10ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕುಯ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೆ ಬರುತ್ತಾನೆ, ನಾನಾದರೂ ಜೀವವು ಅವುಗಳಿಗೆ ಸಮೃದ್ಧಿಯಾಗಿ ಇರಬೇಕೆಂಬುದಾಗಿ ಬಂದೆನೆಂಬುದಾಗಿ ಯೇಸು ಹೇಳುತ್ತಾರೆ. ಸೈತಾನನ ಉದ್ದೇಶ ಏನು? ನಿಮ್ಮನ್ನು ಕದ್ದುಕೊಳ್ಳುವಂಥದ್ದು. ನಿಮ್ಮ ಒಳ್ಳೆಯ ಸಂತೋಷವನ್ನು ಕದ್ದುಕೊಳ್ಳುತ್ತಾನೆ, ನಿಮ್ಮ ಸಮಾಧಾನವನ್ನು ಕದ್ದುಕೊಳ್ಳುತ್ತಾನೆ, ನಿಮ್ಮ ಆಶೀರ್ವಾದಗಳನ್ನು ಕದ್ದುಕೊಳ್ಳುತ್ತಾನೆ, ಕರ್ತನಲ್ಲಿರುವಂಥ ನಿಮ್ಮ ಭರವಸೆಗಳನ್ನು ಅವನು ಕದ್ದುಕೊಳ್ಳುತ್ತಾನೆ. ಮಾತ್ರವಲ್ಲದೆ ನಿಮ್ಮನ್ನು ಕೊಯ್ಯಲ್ಪಡ್ತಾನೆ. ಕೊಯ್ಯುವಂಥದ್ದು ಅಂದರೆ ಏನು? 2 ಭಾಗ. ಒಂದು ಭಾಗ ಕರ್ತನ ಕಡೆಗೆ ಇರುವಂಥದ್ದು, ಮತ್ತೊಂದು ಭಾಗ ಸೈತಾನನ ಕಡೆಗೆ ಇರುವಂಥದ್ದು. ಇಂದು ಎಷ್ಟೋ ದೇವ ಮಕ್ಕಳುಗಳು ನಾಮಾಂಕಿತ ಕ್ರೈಸ್ತರಾಗಿ ಇದ್ದಾರೆ, ಹೆಸರಿಗೆ ಮಾತ್ರವೇ ಕ್ರೈಸ್ತರು. ಆದರೆ ಅವರ ನಡವಳಿಕೆಗಳು, ಅವರ ಮಾತುಗಳೆಲ್ಲದರಲ್ಲೂ ಸಹ ಯೇಸು ಕರ್ತನ ಯಾವುದೇ ಗುಣಾತಿಶಯಗಳು ಇರೋದಿಲ್ಲ. ಅಂಥವರಲ್ಲಿ ನೀವು ಸಹ ಒಬ್ಬರಾಗಿದ್ದೀರಾ? ನೋಡಿಕೊಳ್ಳ್ರಿ. ಮಾತ್ರವಲ್ಲದೆ ಇಂದು ಭಾನುವಾರದ ಕ್ರೈಸ್ತರಾಗಿಯೂ ಸಹ ಅನೇಕರಿದ್ದಾರೆ. ಇನ್ನೂ ಸಹ ಕೆಲವರು ತಿಂಗಳಿಗೆ ಕರ್ತನ ಭೋಜನದ ಕ್ರೈಸ್ತರು. ಇಂಥವರೆಲ್ಲರಲ್ಲೂ ಸಹ ನಿತ್ಯ ಜೀವ ಎಂಬಂಥದ್ದು ಇರುವುದಿಲ್ಲ. ಹಾಗಾದರೆ ಯೇಸು ಕರ್ತನು ಇವರಲ್ಲಿ ಇಲ್ಲವಾ ಎಂಬುದಾಗಿ ನೋಡುವುದಾದರೆ ಇದ್ದಾರೆ, ನಿಜ. ಆದರೆ ಯೇಸು ಕರ್ತನು ಅವರ ಒಳಗಡೆ ಇನ್ನೂ ಸಹ ಶಿಲುಬೆಯಲ್ಲಿ ಜಡಿಯಲ್ಪಟ್ಟವರಾಗಿ ದಾಸನ ರೂಪದಲ್ಲಿ ಗುಲಾಮತನದಲ್ಲಿ ಇದ್ದಾರೆ. ನೀವೇ ಆಲೋಚನೆ ಮಾಡಿರಿ. ನಿಮಗೋಸ್ಕರವಾಗಿ ರಕ್ತವನ್ನು ಸುರಿಸಲ್ಪಟ್ಟು, ನಿಮಗೋಸ್ಕರವಾಗಿ ಮರಣಿಸಿ, ಮರಣವನ್ನೇ ಜಯಿಸಲ್ಪಟ್ಟು ಬಂದಂಥ ಯೇಸು ಕರ್ತನು ನಿಮ್ಮಲ್ಲಿ ರಾಜಾದಿರಾಜನಾಗಿ ಇರಬೇಕು. ಆತನು ನಿಮ್ಮಲ್ಲಿ ಇರುವಂಥದ್ದು ಪುನರ್ಜನ್ಮವನ್ನು, ಮಾತ್ರವಲ್ಲದೆ ಮೃತ್ಯುಂಜಯ ಮರಣವನ್ನೇ ಜಯಿಸಿದಂಥ ಯೇಸುವಾಗಿರುವುದಾದರೆ, ನಿಮ್ಮಲ್ಲಿ ಸತ್ತಂಥ ಕ್ರಿಯೆಗಳು, ಸೈತಾನನಿಗೆ ಅವಕಾಶವಾದಂಥ ಕಾರ್ಯಗಳನ್ನು ನಿಶ್ಚಯವಾಗಿ ಜಯಿಸಲಿಕ್ಕಾಗಿ ಆತ್ಮನ ಮುಖಾಂತರವಾಗಿಯೂ ನಿಮಗೆ ಸಹಾಯವನ್ನು ಮಾಡುವಂಥವರಾಗಿ ಇದ್ದಾರೆ. ಆದರೆ ನಿಮ್ಮ ಆಲೋಚನೆಗಳು ಇಂದು ಸತ್ತಂಥ ಸ್ಥಿತಿಯಲ್ಲಿದೆ. ಈ ಸತ್ತಂಥ ಆಲೋಚನೆಗಳನ್ನು ಇಟ್ಟುಕೊಂಡು ನೀವು ಕ್ರಿಸ್ತನ ಸುವಾಸನೆಯಾಗಿ ಬದುಕುವಂಥದ್ದು ಹೇಗೆ? ಯೇಸು ಕರ್ತನ ವಾಕ್ಯದಲ್ಲಿ ನಾವು ನೋಡುವುದಾದರೆ, ನೀವೆಲ್ಲರೂ ಸಹ ಯೇಸುವಿಗೋಸ್ಕರವಾಗಿ ಸಾಕ್ಷಿಯಾಗಿ ಜೀವಿಸಬೇಕು. ದೇವರ ವಾಕ್ಯದಲ್ಲಿ ಕೊರಿಂಥ ಪುಸ್ತಕದಲ್ಲಿ ಪೌಲನು ಹೀಗೆ ಹೇಳಲ್ಪಡ್ತಾನೆ, ನಾವು ಬದುಕಿರುವಂಥವರಿಗೂ ಸತ್ತಂಥವರಿಗೂ ಸಹ ಕ್ರಿಸ್ತನ ಸುವಾರ್ತೆಯಾಗಿದ್ದೇವೆ, ಕ್ರಿಸ್ತನ ಸುವಾಸನೆ ಪರಿಮಳವಾಗಿದ್ದೇವೆ ಎಂಬುದಾಗಿ ಹೇಳಲ್ಪಡ್ತಾರೆ. ರಕ್ಷಣೆಯಲ್ಲಿ ಹುಟ್ಟುವಂಥವರಿಗೆ ರಕ್ಷಣೆದೇ ಪರಿಮಳ, ಅದೇ ರೀತಿಯಲ್ಲಿ ನಾಶನದಲ್ಲಿ ಇರುವಂಥವರಿಗೆ ನಾಶನ ಉಂಟು ಮಾಡುವವರಾಗಿದ್ದೇವೆ. ಮಾತ್ರವಲ್ಲದೆ ನೀವು ಕ್ರಿಸ್ತನ ಸುವಾರ್ತೆಯಾಗಿರೋದ್ರಿಂದ ನಿಮ್ಮಲ್ಲಿ ಕ್ರಿಸ್ತನ ಪರಿಮಳ, ಪ್ರೀತಿ, ಸಂತೋಷ, ದಯೆ, ಉಪಕಾರ, ನಂಬಿಕೆ, ಕ್ಷಮೆ, ದಮೆ, ಸಾತ್ವಿಕತ್ವ, ಸಂತೋಷ ಇದೆಲ್ಲವೂ ಸಹ ನಿಮ್ಮ ಜೀವಿತದಲ್ಲಿ ಇರಬೇಕು. ಯಾಕಂದರೆ ಯೇಸು ಕರ್ತನು ಪವಿತ್ರಾತ್ಮನ ಮುಖಾಂತರವಾಗಿ ನಿಮ್ಮಲ್ಲಿ ವಾಸ ಮಾಡುವಾಗ ಪವಿತ್ರಾತ್ಮನ ಫಲಗಳು ನಿಮ್ಮಲ್ಲಿ ಇರಲ್ಪಡ್ತದೆ. ಪವಿತ್ರಾತ್ಮನ ಫಲಗಳಿಂದ ನೀವು ಕರ್ತನನ್ನು ಘನಪಡಿಸುವವರಾಗಿ ಇರುವಾಗ ಕರ್ತನ ನಿಮ್ಮ ಆಲೋಚನೆಗಳೆಲ್ಲವೂ ಸಹ ಕರ್ತನ ಆಲೋಚನೆಗಳಾಗಿ ಇರಬೇಕು. ಹಾಗಾಗಿ ಎಚ್ಚರಿಕೆಯಾಗಿ ಇರ್ರಿ. ಎಲ್ಲ ಸಮಯದಲ್ಲೂ ನಿಮ್ಮ ಆಲೋಚನೆಗಳನ್ನು ಕಾಪಾಡಿಕೊಳ್ಳ್ರಿ. ನಿಮ್ಮ ಆಲೋಚನೆಗಳು ಒಳ್ಳೆಯದೋ ಕೆಟ್ಟದೋ, ಇದು ದೇವರಿಂದ ಬರ್ತಾ ಇದೆಯಾ, ಸೈತಾನನಿಂದ ಬರುತ್ತಾ ಇದೆಯಾ, ಆಲೋಚಿಸ್ರಿ. ಯಾಕಂದರೆ ಕೆಲವೊಂದು ಸಮಯಗಳಲ್ಲಿ ಕಠಿಣವಾದಂಥ ಸ್ಥಿತಿಗಳು ಬರಬಹುದು. ಆದರೆ ಆ ಕಠಿಣವಾದಂಥ ಸ್ಥಿತಿಗಳಲ್ಲೂ ಸಹ ನಿಮ್ಮ ಸ್ವಂತ ನಿರ್ಧಾರ, ನಿಮ್ಮ ಸ್ವಂತ ಬಲ, ಜ್ಞಾನ, ಆಲೋಚನೆಗಳನ್ನು ನೀವು ಆತುಕೊಳ್ಳಬೇಡ್ರಿ. ಕೆಲವೊಂದು ಸಮಯದಲ್ಲಿ ದೇವ ಮಕ್ಕಳು ಎಂಬುದಾಗಿ ಹೇಳಿ, ಅವರು ತುಂಬ ಪರಿಶುದ್ಧರಾಗಿದ್ದಾರೆ, ಪ್ರಾರ್ಥನೆಯಲ್ಲಿದ್ದಾರೆ ಎಂಬುದಾಗಿ ಹೇಳಿ ಅವರ ಬಳಿಯಲ್ಲೇ ಎಲ್ಲ ಆಲೋಚನೆಗಳನ್ನು ನೀವು ಪಡುವವರಾಗಿ ಇರಬೇಡ್ರಿ. ಯಾಕಂದರೆ ನಿಮಗೋಸ್ಕರವಾಗಿ ನೀವೇ ಪ್ರಾರ್ಥಿಸುವಂಥದ್ದು, ನಿಮಗೋಸ್ಕರವಾಗಿ ನೀವೇ ಕರ್ತನ ಬಳಿಯಲ್ಲಿ ಬೇಡಿಕೊಳ್ಳುವಂಥದ್ದು ಅದು ಎಷ್ಟು ಉತ್ತಮವಾಗಿರ್ತದೆ. ಈಗ ನೋಡುವುದಾದರೆ ನಿಮಗೆ ಒಂದು ಹೊಟ್ಟೆ ನೋವು ಎಂಬುದಾಗಿ ಇದೆ ಎಂಬುದಾಗಿ ಇಟ್ಟುಕೊಳ್ಳೋಣ. ಈ ನಿಮ್ಮ ಹೊಟ್ಟೆ ನೋವು, ಬಾಧೆ, ನೋವು, ಇದರ ಸಂಕಷ್ಟ ಏನೆಂಬುದಾಗಿ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಇತರರಿಗೆ ನನಗೆ ಪ್ರಾರ್ಥನೆ ಮಾಡಿರಿ, ನನಗೆ ಹೊಟ್ಟೆ ನೋವು, ಇದು ಅನೇಕ ದಿವಸಗಳಿಂದ ಇದೆ, ಇದನ್ನು ತಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ಹೇಳುವುದಾದರೆ ಅವರು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಬಹುದೇ ವಿನಃ ನಿಮ್ಮಲ್ಲಿರುವಂಥ ಭಾವನೆ, ನಿಮ್ಮಲ್ಲಿರುವಂಥ ನೋವು, ನಿಮ್ಮಲ್ಲಿರುವಂಥ ನರಳಾಟವನ್ನು ಅವರು ಅನುಭವಿಸುತ್ತಾ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ನೋವಿಗೋಸ್ಕರವಾಗಿ ನೀವೇ ಪ್ರಾರ್ಥಿಸಿರಿ. ನಿಮ್ಮ ಕಣ್ಣೀರುಗಳು ಕರ್ತನ ಸಮ್ಮುಖದಲ್ಲಿ ಬೆಲೆಯುಳ್ಳದಾಗಿದೆ. ಕರ್ತನ ಪಾದಗಳಲ್ಲಿ ನೀವು ಕುಳಿತುಕೊಂಡು ನಿಮ್ಮ ನೋವು, ನಿಮ್ಮ ಸಮಸ್ಯೆ, ನಿಮ್ಮ ಪರಿಸ್ಥಿತಿಗಳನ್ನು ಹೇಳಿಕೊಳ್ಳುವುದಾದರೆ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಪುನರುದ್ಧರಿಸಲ್ಪಟ್ಟು ನಡೆಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದರೆ ನಿಮ್ಮನ್ನು ಆ ರೀತಿಯಲ್ಲಿ ಸೈತಾನನು ಬಿಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಯಾಕಂದರೆ ನೀವು ಈಗಾಗಲೇ ಆಲೋಚನೆಯಲ್ಲಿ ಬಿದ್ದು ಹೋಗಿದ್ದೀರಿ. ನಿಮ್ಮ ಜೀವಿತದಲ್ಲಿರುವಂಥ ಕೊರತೆಗಳನ್ನೇ ನೀವು ಯಾವಾಗಲೂ ಎಣಿಸುವವರಾಗಿದ್ದೀರಿ. ಕೆಲವೊಂದು ದೇವ ಮಕ್ಕಳನ್ನು ನಾನು ನೆನೆಸಲ್ಪಡ್ತೇನೆ.
ಅವರು ಯಾವಾಗಲೂ ಕೊರತೆಗಳನ್ನು ಹೇಳುತ್ತಾರೆ. ನನ್ನಲ್ಲಿ ಈ ರೀತಿಯಾದಂಥ ಕೊರತೆಗಳಿದೆ, ಹಣದ ಸಮಸ್ಯೆ ಇದೆ, ಸಾಲ ಇದೆ, ಇಕ್ಕಟ್ಟಿದೆ, ಹೋರಾಟ ಇದೆ, ಈ ಒಂದು ಬಾಧೆಗಳು ನನ್ನನ್ನು ಬಿಟ್ಟು ಹೋಗ್ತಾನೇ ಇಲ್ಲ, ಈ ಒಂದು ಕುರುಡುತನವು ನನ್ನನ್ನು ಬಿಟ್ಟು ಅಗಲುತ್ತಾನೇ ಇಲ್ಲ, ಈ ಒಂದು ಸ್ಥಿತಿಗಳು ನನ್ನಲ್ಲಿ ಬದಲಾಗುತ್ತಲೇ ಇಲ್ಲ ಎಂಬುದಾಗಿ ಹೇಳಿ. ನಿಮ್ಮ ಮಾತುಗಳಲ್ಲಿ ಈ ಆರೈಕೆಗಳು ಹೇಗೆ ಬರ್ತದೆ ಗೊತ್ತಾ? ನಿಮ್ಮ ಹೃದಯದಲ್ಲಿ ಇರುವಂಥದ್ದೇ ನಿಮ್ಮ ಬಾಯಿಗಳಲ್ಲಿ ಬರುತ್ತಾ ಇದೆ. ಹಾಗಾದರೆ ಇವುಗಳೆಲ್ಲವನ್ನು ನಿಮಗೆ ಹೇಳಿಕೊಟ್ಟಂಥವ್ರು ಯಾರು? ದೇವರಾಗಿರುವಂಥ ಯೇಸು ಕರ್ತನು ನಿಮಗೆ ಸುಕ್ಷೇಮವನ್ನು ಕೊಡಲಿಕ್ಕೋಸ್ಕರವಾಗಿ ದಂಡನೆಯನ್ನು ಹೊತ್ತುಕೊಂಡರು. ನಿಮ್ಮ ಆರೋಗ್ಯಕ್ಕೋಸ್ಕರವಾಗಿ ಅವರು ಬಾಸುಂಡೆಗಳನ್ನು ಹೊತ್ತಿಕೊಂಡರು. ಆತನ ಗಾಯಗಳು ಬಾಸುಂಡೆಗಳ ನಿಮಿತ್ತವಾಗಿ ನಿಮಗೆ ಗುಣವಾಯಿತು. ಇದೆಲ್ಲವನ್ನು ನೀವು ಯಾಕೆ ಆರೈಕೆ ಮಾಡ್ತಾ ಇಲ್ಲ? ಬರೀ ನಿಮ್ಮ ಬಾಯಿಯಲ್ಲಿ ಕೊರತೆಗಳೇ ಬರ್ತಾ ಇದೆಯಲ್ವಾ? ನಿಮ್ಮ ಬಾಯಲ್ಲಿ ಬರೀ ಸೋಲುವಿಕೆ ಮಾತು ಬರ್ತಾ ಇದೆ. ನಿಮ್ಮ ಆಲೋಚನೆಗಳೆಲ್ಲವೂ ಸಹ ನಿಮ್ಮ ಜೀವಿತವನ್ನು ಚಿಂತೆಗೀಡು ಮಾಡುವಂಥದ್ದೇ ಆಗಿದೆ. ಹಾಗಾಗಿ ಈ ಆಲೋಚನೆಗಳನ್ನು ಕೊಡುತ್ತಾ ಇರುವಂಥವ್ರು ಯಾರು? ದೇವರು ಎಂದಿಗೂ ಸಹ ನಿಮ್ಮನ್ನು ಬಲಪಡಿಸುವಂಥ ಆಲೋಚನೆಯನ್ನು ಕೊಡುವವರಾಗಿ ಇದ್ದಾರೆ. ದೇವರು ನಿಮ್ಮನ್ನು ಉದ್ಧರಿಸುವಂಥ ಆಲೋಚನೆಗಳನ್ನು ಕೊಡುವಂಥವರಾಗಿ ಇದ್ದಾರೆ. ನಿಮ್ಮ ಯೋಚನೆಗಳಲ್ಲಿ ಕರ್ತನ ಸ್ವಾರಸ್ಯಕರವಾದಂಥ ಸಂಗತಿಗಳು ನಡೆಯುವ ಹಾಗೆ ಕರ್ತನು ನಿಮ್ಮನ್ನು ಉದ್ಧರಿಸಿ ನಡೆಸಲಿಕ್ಕೆ ಶಕ್ತರಾಗಿರುವಂತಹ ವಾಗ್ದಾನಗಳನ್ನು, ಪವಿತ್ರಾತ್ಮನ ಆಲೋಚನೆಗಳನ್ನು, ಸಂತೋಷಗಳನ್ನು ಕೊಡುವವರಾಗಿ ಇದ್ದಾರೆ. ಆದರೆ ಇವುಗಳು ಯಾವುದನ್ನು ಸಹ ನೀವು ಸ್ವೀಕರಿಸದ ಹಾಗೆ ಕೇವಲ ನಿಮ್ಮ ಜೀವಿತದಲ್ಲಿರುವಂತಹ ಅನೇಕ ಕೊರತೆಗಳನ್ನು ಇಲ್ಲದೇ ಇದ್ರೂ ಸಹ ಅದು ಇರುವುದಾದರೂ ಸಹ ದೊಡ್ಡದಾಗಿ ಬಿಂಬಿಸಲ್ಪಟ್ಟು ದೇವರಾಗಿರುವಂಥ ಯೇಸು ಕರ್ತನ ಚಿಕ್ಕದಾಗಿ ನೀವು ಅವಲಂಬಿಸಿಕೊಂಡವರಾಗಿ ಇರುವುದಾದರೆ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವುದಾದರೆ ಹೇಗೆ? ಹಾಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಉಂಟು ಮಾಡಲ್ಪಟ್ಟಂಥ ನಮ್ಮ ದೇವರು ಪರಾತ್ಪರನಾದಂಥ ದೇವರು. ದಾವೀದನು ಎಷ್ಟು ಸುಂದರವಾಗಿ ಹೇಳ್ತಾನಲ್ವಾ? ಪರಾತ್ಪರನ ಮೊರೆಹೊಕ್ಕಿದ್ದೇನೆ, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ ಇರುವೆನೆಂಬುದಾಗಿ ಹೇಳಿ. ಪರಾತ್ಪರನೆಂಬುದಾಗಿ ಹೇಳುವುದಾದರೆ ಎಲ್ಲದಕ್ಕಿಂತಲೂ ಉನ್ನತನು, ಎಲ್ಲದಕ್ಕಿಂತಲೂ ದೊಡ್ಡವನು, ಮಾತ್ರವಲ್ಲದ ಆತನು ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತನಾದಂಥ ದೇವರು. ಆತನ ಆಶ್ರಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ದಾವೀದನಿಗೆ ಎಷ್ಟೆಲ್ಲ ಹೋರಾಟಗಳಿತ್ತು ಆಲೋಚನೆ ಮಾಡ್ರಿ. ಅವನು ನಿದ್ರಿಸದೇ ಇರುವಂಥ ಎಷ್ಟೋ ವರ್ಷಗಳುಂಟು, ದಿನಗಳಲ್ಲ ವರ್ಷಗಳು. ಅವನು 15 ವರ್ಷ ಹಗಲಿರು ಸರಿಯಾದಂಥ ನಿದ್ರೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಊಟವನ್ನು ಸಹ ತಿನ್ನುವಂಥದ್ದು ಸಹ ಬೆದರಿಕೆಯಿಂದ ತಿನ್ನಲ್ಪಟ್ಟ, ನೀರು ಸಹ ಅವನಿಗೆ ಅನೇಕ ಸಮಯದಲ್ಲಿ ಬೆದರಿಕೆಯಿಂದ ಕುಡಿಯಲ್ಪಟ್ಟ, ನಿಸ್ಸಂದೇಹವಾಗಿ ಪ್ರತಿದಿನವೂ ಸಹ ಮರಣದ ಒಂದು ವೇದನೆಗಳಲ್ಲಿ ಅವನು ನಡೆಯುವವನಾಗಿ ಇದ್ದ. ಅನುದಿನವೂ ಸಹ ಸೌಲನು ದಾವೀದನನ್ನ ಮರಣ ರೂಪದಲ್ಲಿ ಕಾಡಲ್ಪಡುವವನಾಗಿ ಇದ್ದ. ಆದರೆ ಎಲ್ಲದರ ನಿಮಿತ್ತವೂ ಸಹ ದಾವೀದನ ಭರವಸೆ, ದಾವೀದನ ಉದ್ಧಾರ, ದಾವೀದನ ನಿರೀಕ್ಷೆಗಳೆಲ್ಲವೂ ಸಹ ಪರಾತ್ಪರನಾದಂಥ ದೇವರ ಮೇಲಿತ್ತು. ಅದೇ ಪರಾತ್ಪರನಾದಂಥ ದೇವರು ನಿನಗೂ ಸಹ ದೇವರಾಗಿ ಇದ್ದಾನೆ. ದಾವೀದನಾದರೂ ದೇವರೇ ಎಂಬುದಾಗಿ ಕರೆಯಲ್ಪಡುತ್ತಾ ಇದ್ದನು. ಆದರೆ ನಿನಗಾದರೂ ಅಪ್ಪ, ತಂದೆಯೇ ಎಂಬುದಾಗಿ ಕರೆಯುವಂಥ ಆತ್ಮನನ್ನು ಕೊಡಲ್ಪಟ್ಟಿದ್ದಾರೆ. ನಿಮ್ಮಲ್ಲಿರುವಂಥ ಆತ್ಮ ಕ್ರಿಸ್ತನ ಆತ್ಮ. ಕ್ರಿಸ್ತನು ಯಾವಾಗಲೂ ತಂದೆಯನ್ನು ತಂದೆಯೇ, ಅಪ್ಪ ಎಂಬುದಾಗಿ ಕರೆಯುತ್ತಾ ಇದ್ರು. ಹಾಗಾಗಿ ನಿಮ್ಮ ಪರಿಸ್ಥಿತಿ, ಇಕ್ಕಟ್ಟು, ಹೋರಾಟ ಇವುಗಳೆಲ್ಲ ವಿಷಯದಲ್ಲೂ ಸಹ ನೀವೇ ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡು ಅಪ್ಪ, ತಂದೆಯೇ ಎಂಬುದಾಗಿ ಕರೆಯುವಂಥದ್ದು ಆತನಿಗೆ ಎಷ್ಟು ಮಧುರವಾಗಿ ಕೇಳಿಸಲ್ಪಡ್ತದೆ ಗೊತ್ತಾ? ನಿಮ್ಮ ಮಗು, ನಿನ್ನ ಮಗಳು, ನಿನ್ನ ಮಗನು ನಿನ್ನನ್ನು ಅಪ್ಪ, ತಂದೆಯೇ, ಅಮ್ಮ ಎಂಬುದಾಗಿ ಕರೆಯುವುದಾದರೆ ಅವರ ದುಃಖಗಳನ್ನು ನಿಮ್ಮ ಬಳಿಯಲ್ಲಿ ಹೇಳಿಕೊಳ್ಳುವಾಗ, ಅವರ ಜೀವಿತದಲ್ಲಿರುವಂಥ ಕಣ್ಣೀರುಗಳನ್ನು, ನೋವುಗಳನ್ನು ನಿಮ್ಮ ಬಳಿಯಲ್ಲಿ ಹೇಳಿಕೊಳ್ಳುವಾಗ ನಿಮಗೆ ಏನಾಗುತ್ತೆ? ಸಂತೋಷ ಪಡ್ತೀರಾ? ಇಲ್ಲ ಅಲ್ವಾ? ಅವರ ದುಃಖಗಳು, ನೋವುಗಳೆಲ್ಲವನ್ನು ಕೇಳಿಸಿಕೊಂಡು ಅವರಿಗೆ ಭರವಸೆಯನ್ನು ನೀಡುತ್ತೀರಿ. ಕೆಲವೊಂದು ಸಮಯದಲ್ಲಿ ನೀವು ಸಹ ಅವರ ದುಃಖದೊಡನೆ ಸೇರಿ ಅಳುತ್ತೀರಿ, ಕಣ್ಣೀರಿಡುತ್ತೀರಿ. ಮತ್ತು ಕೆಲವೊಂದು ಸಮಯದಲ್ಲಿ ನಿಮ್ಮ ಕಣ್ಣೀರುಗಳನ್ನು ಅವರಿಗೆ ಮರೆಮಾಚಲ್ಪಟ್ಟು ಅವರನ್ನು ಆ ಪರಿಸ್ಥಿತಿಗಳಿಂದ ಬಿಡಿಸಲಿಕ್ಕಾಗಿಯೂ ಅವರಲ್ಲಿ ಇರುವಂತಹ ಆ ಒಂದು ವಿಧವಾದಂಥ ವೇದನೆಗಳು ಅದು ಕಡಿಮೆ ಆಗಲಿಕ್ಕಾಗಿ, ಉಪಶಮನವಾಗಲಿಕ್ಕಾಗಿಯೂ ಸಹ ಧೈರ್ಯವಾಗಿ ನೀವು ನಿಂತುಕೊಂಡು ಆಲೋಚನೆಯನ್ನು ಹೇಳಿಕೊಡುತ್ತೀರಿ. ನಿಮ್ಮನ್ನು ಕರೆದಾತನು, ನೀವು ಯಾರನ್ನು ಆತುಕೊಂಡಿದ್ದರೋ ಆ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಇದೇ ರೀತಿಯಲ್ಲಿ ಆಧರಿಸುವವರಾಗಿದ್ದಾರೆ. ನಿಮ್ಮ ನೋವು, ನಿಮ್ಮ ಇಕ್ಕಟ್ಟು, ನಿಮ್ಮ ಕಣ್ಣೀರು, ನಿಮ್ಮ ಪರಿಸ್ಥಿತಿಗಳೆಲ್ಲವನ್ನ ಅಪ್ಪ ಯೇಸುವೆ ಎಂಬುದಾಗಿ ಕರೆಯುವುದಾದರೆ ಅವರು ನಿಮ್ಮನ್ನು ಅಪ್ಪಿಕೊಳ್ಳುವವರಾಗಿದ್ದಾರೆ. ಪ್ರೀತಿಯ ದೇವ ಮಗನೇ, ಮಗಳೇ, ನಿನಗೆ ಸಂತೋಷವನ್ನು ಅವರು ಕೊಡುತ್ತಾರೆ. ಆ ನಂತರದಲ್ಲಿ ನಿಮ್ಮ ಜೊತೆಯಲ್ಲಿ ಅವರು ಸಹ ದುಃಖಿಸುವವರಾಗಿ ಇದ್ದಾರೆ. ನಿನಗೋಸ್ಕರವಾಗಿ ದುಃಖಿಸುವಂಥ ದೇವರು, ನಿನ್ನ ಕಣ್ಣೀರಿಗೆ ಕಣ್ಣೀರನ್ನು ಸೇರಿಸುವಂಥ ದೇವರು, ನಿನ್ನ ಕಣ್ಣೀರಿಗೆ ರಕ್ತವನ್ನೇ ಸುರಿಸಲ್ಪಟ್ಟಂಥ ದೇವರು ಯೇಸು ಕರ್ತನಾಗಿ ಇದ್ದಾರೆ. ಹಾಗಾಗಿ ನಿನಗಿರುವ ಆತನನ್ನು, ಆ
ಆತನ ಆಲೋಚನೆಗಳನ್ನು ಸ್ವೀಕರಿಸಿರಿ. ಸೈತಾನನ ಆಲೋಚನೆಗಳನ್ನು ಎಂದಿಗೂ ಸಹ ನಂಬಬೇಡ್ರಿ. ಸೈತಾನನು ಎಂದೆಂದಿಗೂ ಸಹ ಕೆಟ್ಟ ಆಲೋಚನೆಗಳನ್ನು ಕೊಡಲ್ಪಟ್ಟು ನಿಮ್ಮನ್ನು ದೇವರ ವಾಗ್ದಾನಗಳನ್ನು ಹೊಂದಿಕೊಳ್ಳದ ಹಾಗೆಯೂ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳದ ಹಾಗೆಯೂ ನಿಮ್ಮ ಜೀವಿತದಲ್ಲಿ ಆತನು ಬರಲ್ಪಟ್ಟು ನಿಮ್ಮ ಆಲೋಚನೆಗಳಲ್ಲಿ ಬಂದು ಆತನು ನಿಮ್ಮ ಸಂತೋಷವನ್ನು ಕದ್ದುಕೊಳ್ಳುವವನಾಗಿದ್ದಾನೆ. ಯಾಕೆಂಬುದಾಗಿ ನೋಡುವುದಾದರೆ ಸೈತಾನಲ್ಲಿ ಸಂತೋಷ ಅನ್ನುವಂಥದ್ದೇ ಇಲ್ಲ. ಆ ಸಂತೋಷದ ರುಚಿಯೂ ಸಹ ಅವನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂದು ಎಷ್ಟೋ ದೇವ ಮಕ್ಕಳು ದೇವ ಜನಗಳು ಸೈತಾನನಿಗೆ ವಿರುದ್ಧವಾಗಿ ನಿಂತಿರುವುದರಿಂದ ಅವನಿಗೆ ದುಃಖವು ಅನುದಿನವೂ ಸಹ ಕಳವಳಗಳು ಹೋರಾಟಗಳಿದೆ. ಆ ನಿಮಿತ್ತವಾಗಿ ಅವನು ಆ ಭಯದಲ್ಲಿಯೂ ಕಳವಳದಲ್ಲಿಯೂ ಯಾರಾದರೂ ದೇವರ ಮಗಳು ದೇವರ ಸೇವಕನು ನನಗೋಸ್ಕರವಾಗಿ ಇದ್ದಾರಾ, ಅವರ ಒಳಗಡೆ ನಾನು ಪ್ರವೇಶಿಸಿ ಅವರಲ್ಲಿರುವಂಥ ಸಂತೋಷವನ್ನು ನಾನು ಕದ್ದುಕೊಳ್ಳಬೇಕು, ಅವರಲ್ಲಿ ನನ್ನ ನೋವನ್ನು ಇಡಲ್ಪಡಬೇಕು, ನನ್ನ ಅಸಮಾಧಾನವನ್ನು ಇಡಬೇಕು, ನನ್ನ ಕಣ್ಣೀರು, ನನ್ನ ಪರಿಸ್ಥಿತಿಗಳನ್ನು, ನನ್ನ ಬಲಹೀನತೆಗಳನ್ನು ಇಡಬೇಕು ಎಂಬುದಾಗಿ ಹೇಳಿ ಆತನು ಬಯಸ್ತಾ ಇದ್ದಾನೆ. ಯಾರು ಆಲೋಚನೆಗಳನ್ನು ದೇವರ ಚಿತ್ತಕ್ಕನುಸಾರವಾಗಿ ಇಲ್ಲದೇ ಇರುವಂಥ ಆಲೋಚನೆಗಳನ್ನು, ದೇವರಿಗೆ ವಿರುದ್ಧವಾದಂಥ ಆಲೋಚನೆಗಳನ್ನು ಮಾಡುತ್ತಾರೋ ಅಂಥವರ ಒಳಗಡೆ ಸೈತಾನನು ಆಲೋಚನೆಗಳ ಮುಖಾಂತರವಾಗಿ ಪ್ರವೇಶಿಸ್ತಾನೆ, ಅವರಲ್ಲಿರುವಂಥ ಸಂತೋಷವನ್ನು ಕದ್ದುಕೊಳ್ಳುತ್ತಾನೆ. ಬದಲಾಗಿ ಆನಂತರದಲ್ಲಿ ಅವರ ಜೀವಿತದಲ್ಲಿ ದುಃಖವು, ಸಂಶಯವು, ಕಳವಳಗಳು, ಹೋರಾಟಗಳು ಪ್ರಾರಂಭವಾಗ್ತದೆ. ಪ್ರೀತಿಯ ದೇವರ ಮಗನೇ ಮಗಳೇ, ಈಗ ನಿನಗೆ ಅನಿಸ್ತಾ ಇದೆಯಾ ನಿನ್ನ ಜೀವಿತದಲ್ಲಿರುವಂಥ ಈ ಸಂತೋಷ ಇಲ್ಲದೇ ಇರುವುದಕ್ಕೆ ಕಾರಣ ಯಾರು? ನಿನ್ನ ಜೀವಿತದಲ್ಲಿ ಈಗ ಕಣ್ಣೀರು ಹಿಡಿದುವುದಕ್ಕೆ ಕಾರಣ ಯಾರು? ನೀನು ಇಷ್ಟೊಂದು ಚಿಂತಿಸ್ತಾ ಇದೆಯಲ್ವಾ, ಇದಕ್ಕೆ ಕಾರಣ ಯಾರು? ನೀನು ಸಂತೋಷಿಸಬೇಕಾದಂಥವನು ಆದರೆ ಸಂದೇಹದಲ್ಲಿ ಜೀವಿಸ್ತಾ ಇದೆಯಂದರೆ ಇದೆಲ್ಲದಕ್ಕೂ ಕಾರಣ ಯಾರು ಗೊತ್ತಾ? ಸೈತಾನನು. ನಿನ್ನಲ್ಲಿರುವಂಥ ಸಂತೋಷವನ್ನು ಕದ್ದುಕೊಂಡಿದ್ದಾನೆ, ನಿನ್ನಲ್ಲಿರುವಂಥ ಬಲವನ್ನು ಆತನು ಮರೆಮಾಚಲ್ಪಟ್ಟಿದ್ದಾನೆ, ನಿನ್ನಲ್ಲಿರುವಂಥ ಸಮಾಧಾನವನ್ನು ಅವನು ಕದ್ದುಕೊಂಡು ನಿನ್ನಲ್ಲಿ ಸಂಶಯವನ್ನು ಅವನು ಇಡಲ್ಪಟ್ಟಿದ್ದಾನೆ. ಹಾಗಾಗಿ ಇನ್ನು ಎಷ್ಟರವರೆಗೆ ಸೈತಾನನ ಆಲೋಚನೆಗಳಿಗೆ ನೀನು ಅವಕಾಶವನ್ನು ಕೊಟ್ಟು ಕರ್ತನಲ್ಲಿ ಸಂತೋಷಿಸದಂತೆ ಇರ್ತೀಯ? ಇನ್ನು ಎಷ್ಟರವರೆಗೆ ನೀವು ದೇವರ ಆಶೀರ್ವಾದಕ್ಕೆ ದೂರವಾಗಿರ್ತೀಯ? ಇನ್ನು ಎಷ್ಟರ ತನಕವಾಗಿ ನಾನು ಒಂಟಿಗಳು ಎಂಬುದಾಗಿ ಇರ್ತೀಯ? ನೀನು ಒಂಟಿಗನಲ್ಲ, ನೀನು ಒಬ್ಬಂಟಿ ಅಲ್ಲ ಪ್ರಿಯ ದೇವರ ಮಗಳೇ. ನಿನ್ನ ಜೊತೆಯಲ್ಲಿ ಕರ್ತನಿದ್ದಾನೆ, ನಿನ್ನನ್ನು ಎಂದಿಗೂ ಅನಾಥರಾಗಿ ಬಿಡುವುದೇ ಇಲ್ಲ ಎಂಬುದಾಗಿ ಹೇಳಿದಂಥ ಯೇಸು ನಿನ್ನ ಸಮೀಪದಲ್ಲೇ ಇದ್ದಾರೆ, ನಿನ್ನ ಬಲಗಡೆಯಲ್ಲೇ ಇದ್ದಾರೆ. ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದಾವು, ಗುಡ್ಡೆಗಳು ಕದಲಿಯಾವು, ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಅಗಲುವುದೇ ಇಲ್ಲ ಎಂಬುದಾಗಿ ಹೇಳಿದಂತಹ ದೇವರು ನಿನ್ನ ಸಮೀಪದಲ್ಲೇ ಇದ್ದಾನೆ. ಹಾಗೂ ನಿನ್ನ ಬಳಿಯಲ್ಲಿ ನೆರಳಿನೋಪಾದಿಯಲ್ಲಿ ಇರುವಾತನು ಯೇಸು ಕರ್ತನೆ. ನಿನಗೆ ಬೆಳಕಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ದೇವರು ಯೇಸು ಕರ್ತನೆ. ನಿನ್ನಲ್ಲಿ ಸಂತೋಷವನ್ನು ಈಗ ತಾನೇ ಕೊಡುತ್ತಾ ಇರುವಂಥವರು ಸಹ ಯೇಸು ಕರ್ತನೆ. ಈಗ ನಿಮ್ಮ ಶರೀರದಲ್ಲಿ, ಈಗ ನಿನ್ನ ಮನಸ್ಸಿನಲ್ಲಿ ಒಂದು ಮನೋಲ್ಲಾಸ ಉಂಟಾಗ್ತಾ ಇದೆ, ನಿನ್ನಲ್ಲಿ ಒಂದು ಬಲವು ಆವರಿಸಿಕೊಳ್ಳುತ್ತಾ ಇದೆ. ಇದುವೇ ಪವಿತ್ರಾತ್ಮ ನಿನಗೆ ಕೊಡುತ್ತಿರುವಂಥ ಬಲ. ಈ ಬಲವನ್ನು ತೆಗೆದುಕು. ಈ ಬಲದಿಂದ ಶತ್ರುವಿನ ಮೇಲೆ ಬೀಳು. ಶತ್ರುವಿನ ದಂಡನ್ನು ನೀನು ಚದುರಿಸಲ್ಪಡಲಿಕ್ಕಾಗಿಯೂ ನಾಶಪಡಿಸಲಿಕ್ಕೋಸ್ಕರವಾಗಿಯೂ ದೇವರಾಗಿರುವಂಥ ಯೇಸು ಕರ್ತನ ಅಭಿಷೇಕವನ್ನು ಹೊಂದಿಕೊಂಡಿದ್ದೀಯ ವಿನಃ ನೀನು ಒಂಟಿಗಳು, ಅನಾಥನು, ನನ್ನ ಕೊರತೆಗಳು ಈ ರೀತಿಯಲ್ಲಿದೆ, ಈ ರೀತಿಯಾದ ಇಕ್ಕಟ್ಟಿನಲ್ಲಿ ಇದ್ದೇನೆ ಎಂಬುದಕ್ಕೋಸ್ಕರವಾಗಿ ನೀನು ಆರಿಸಿ ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ದೇವರ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡ್ತದೆ, ಎಫೆಸರ್ 4:27 ಸೈತಾನನಿಗೆ ಅವಕಾಶವನ್ನು ಕೊಡಬೇಡಿರಿ ಎಂಬುದಾಗಿ ಹೇಳಿ. ನೀನು ಇನ್ನು ಮೇಲೆ ಸೈತಾನನಿಗೆ ಅವಕಾಶವನ್ನು ಕೊಡಬೇಡ. ಎಫೆಸರ್ 6:11 ಹೇಳಲ್ಪಡ್ತದೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂಥ ದೇವರು ದಯಪಾಲಿಸುವಂತಹ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿ. ಹೌದು ಪ್ರಿಯ ದೇವರ ಮಗನೇ ಮಗಳೇ, ಸೈತಾನನ ತಂತ್ರಗಳು, ಅವನ ಉಪಾಯಗಳು, ಅವನ ಆಲೋಚನೆಗಳನ್ನು ನೀನು ಜಯಿಸಿಕೊಳ್ಳಬೇಕಂದ್ರೆ ದೇವರು ಕೊಡುವಂಥ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ಸತ್ಯವು ನಿನ್ನ ಜೀವಿತದಲ್ಲಿ ಯಾವಾಗಲೂ ಸಹ ನಡುಕಟ್ಟಾಗಿರಬೇಕು. ಸಿದ್ಧ ಮನಸ್ಸನ್ನು ನೀನು ಯಾವಾಗಲೂ ಇಟ್ಟುಕೊಳ್ಳಬೇಕು. ನಿನ್ನ ಮನಸ್ಸಿನಲ್ಲಿ ನೀನು ಸೋತು ಹೋಗಬಾರದು. ನಿನ್ನ ಮನಸ್ಸು ದೇವರ ಆಶೀರ್ವಾದಗಳನ್ನು ಸ್ವೀಕರಿಸುವಂಥ ಬಾಗಿಲಾಗಿದೆ. ನಿನ್ನ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು, ಸಂತೋಷಗಳನ್ನು ಅನುಭವಿಸಬೇಕಂದ್ರೆ ನಿನ್ನ ಮನಸ್ಸು ಸ್ಥಿರವಾಗಿರಬೇಕು, ನಿನ್ನ ಹೃದಯ ಸ್ಥಿರವಾಗಿರಬೇಕು. ಯಾಕಂದರೆ ನಿನ್ನ ಹೃದಯದ ಒಳಗಡೆ ಜೀವಧಾರೆಗಳು ಹೊರಡುವ ಹಾಗೆ ಕರ್ತನು ಉಂಟು ಮಾಡುವವರಾಗಿ ಇದ್ದಾರೆ. ನಿನ್ನ ಹೃದಯವು ದೇವರ ಬೊಕ್ಕಸವಾಗಿದೆ, ನಿನ್ನ ಹೃದಯವು ದೇವರ ಆಶೀರ್ವಾದದ ಪಾತ್ರೆಯಾಗಿದೆ, ನಿನ್ನ ಹೃದಯವು ದೇವರ ಅಭಿಷೇಕದ ಪಾತ್ರೆಯಾಗಿದೆ. ಆ ಪಾತ್ರೆಯು ತುಂಬಿ ಹೊರಸೂಸಬೇಕಾದ್ರೆ ನಿನ್ನ ಹೃದಯದ ಆಲೋಚನೆಗಳು ದೇವರ ಆಲೋಚನೆಗೆ ಅನುಸಾರವಾಗಿ ಒಪ್ಪಿಸಿಕೊಡಬೇಕು. ಕೆಲವೊಂದು ಸಮಯದಲ್ಲಿ ಸೈತಾನನ ಹೃದಯದ ಆಲೋಚನೆಗಳಲ್ಲಿ ಇರುವಂಥ ದೇವರ ಆಶೀರ್ವಾದಗಳನ್ನು, ಸಂತೋಷ, ಸಮಾಧಾನವನ್ನು ಕದ್ದುಕೊಳ್ಳಲಿಕ್ಕಾಗಿ ಬರುತ್ತಾನೆ. ಅವನಿಗೆ ಎಂದಿಗೂ ಸಹ ನೀನು ಬಾಗಿಲನ್ನು ತೆಗೆಯಬೇಡ. ಈಗೋ ನಿನ್ನ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೆ
ಇದ್ದೇನೆಂಬುದಾಗಿ ಹೇಳಿರುವಂಥ ಯೇಸುವಿಗೆ ನಿನ್ನ ಬಾಗಿಲನ್ನು ತೆರೆದು ಕೊಟ್ಟಿದ್ದೀಯಾ? ಆತನೇ ನಿನ್ನ ಬಳಿಯಲ್ಲಿರುತ್ತಾರೆ, ಅವರೇ ನಿನ್ನ ಒಳಗಡೆ ವಾಸ ಮಾಡುತ್ತಾರೆ. ಯೇಸು ಕರ್ತನು ನಿಶ್ಚಯವಾಗಿ ಪವಿತ್ರಾತ್ಮನ ಮುಖಾಂತರವಾಗಿ ನಿನ್ನಲ್ಲಿ ವಾಸ ಮಾಡೋದ್ರಿಂದ ಆತನಿಗೆ ನೀನು ಸ್ವಂತವಾಗಿ ಇದ್ದೀಯಾ. ಹಾಗಾಗಿ ದೇವರಾಗಿರುವಂಥ ಯೇಸು ಕರ್ತನಿಗೆ ನಿನ್ನ ಮನಸ್ಸನ್ನು ಒಪ್ಪಿಸಿಕೊಡು, ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ಇನ್ನು ಮೇಲೆ ನಿನ್ನ ಬಾಯಿಯಲ್ಲಿ ಯಾವ ವಿಧವಾಗಿ ಸೋಲುವಿಕೆ ಮಾತು ಬರಲೇಬಾರದು. ಎಷ್ಟೋ ದೈವ ಮಕ್ಕಳು ಅವರ ಬಾಯಿಗಳಲ್ಲಿ ಸೋಲುವಿಕೆಗಳನ್ನು ಆರೈಕೆ ಮಾಡ್ತಾರೆ, ಯಾವಾಗಲೂ ಕೊರತೆಗಳನ್ನು ಆರೈಕೆ ಮಾಡ್ತಾರೆ. ನಾನು ಇಂತಹ ಇಕ್ಕಟ್ಟಿನಲ್ಲಿ ಇದ್ದೇನೆ ಎಂಬುದಾಗಿ ಹೇಳಲ್ಪಡ್ತಾರೆ. ಹಾಗಾದರೆ ಪರಾತ್ಪರನಾದಂಥ ದೇವರ ಮೊರೆ ಹೊಕ್ಕಿಲ್ವಾ? ನೀನು ಸರ್ವಶಕ್ತ ನಿನಗೆ ಆಶ್ರಯವಾಗಿಲ್ವಾ? ಎಲ್ಲಿಯ ತನಕವಾಗಿ ನೀನು ಕೊರತೆಯಲ್ಲಿದ್ದೀಯಾ? ನಿನ್ನನ್ನು ಆರಿಸಿ ತೆಗೆದುಕೊಂಡಿರುವಂಥ ದೇವರಾಗಿರುವಂಥ ಯೇಸು ಕರ್ತನು ನಿನ್ನನ್ನು, ನಿನ್ನ ಜೀವಿತಗಳನ್ನು ಉದ್ಧರಿಸಲಿಕ್ಕೆ ಶಕ್ತನಾಗಿದ್ದಾನೆ ವಿನಃ ಕೊರತೆಗಳಲ್ಲಿ ಇರಲಿಕ್ಕೋಸ್ಕರವಾಗಿ ನಿನ್ನನ್ನು ಕರ್ತನು ಆರಿಸಿ ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ಇಂದು ಎಷ್ಟೋ ಆಶೀರ್ವಾದಗಳಿಗೆ ತಡೆ ಯಾರು ಗೊತ್ತಾ? ನಿನ್ನ ಆಲೋಚನೆಗಳು, ನಿನ್ನ ಹೃದಯದ ಬಾಗಿಲು. ಇದು ಎಂದಿಗೂ ಸಹ ಸೈತಾನನಿಗೆ ನೀವು ತೆರೆಯಲ್ಪಡಬಾರದು. ಯಾಕಂದರೆ ಕರ್ತನ ಪಾತ್ರ ನೀನಾಗಿದ್ದಿ. ಕರ್ತನ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿದ್ದು ಆತನು ವಿಶೇಷವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದಾನೆ. ನೀನು ದೇವರ ಪಾತ್ರೆ. ಹಾಗಾಗಿ ನಿನ್ನ ಜೀವಿತದಲ್ಲಿ ಬರುತ್ತಾ ಇರುವಂಥ ಎಲ್ಲ ಆಲೋಚನೆಗಳು ಸಹ ದೇವರದಾಗಿ ಇರೋದಿಲ್ಲ, ಪ್ರಿಯ ದೇವರ ಮಗನೇ ಮಗಳೇ. ಯಾಕಂದರೆ ನಾವು ಬದುಕುತ್ತಿರುವಂಥ ಈ ಲೋಕ ಕೆಡುಕನ ಕಾರ್ಯಗಳಿಗೋಸ್ಕರವಾಗಿ ಅನೇಕ ಬಾಗಿಲುಗಳನ್ನು ತೆರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಕೆಡುಕನು ವಿಶೇಷವಾದಂಥ ರೀತಿಯಲ್ಲಿ ಎಲ್ಲ ಕಡೆಯೂ ಸಹ ಆವರಿಸಿಕೊಂಡಿದ್ದಾನೆ. ಸೈತಾನನು ಇಲ್ಲದೇ ಇರುವಂಥ ಸ್ಥಳಗಳು ಯಾವುದು ಇದೆ ಹೇಳಿ? ಆತನು ನೀವು ಚರ್ಚಿಗೆ ಹೋಗ್ತೀರಾ, ಅಲ್ಲೂ ಸಹ ಇರಲ್ಪಡ್ತಾನೆ. ನೀವು ಮನೆಯಲ್ಲಿ ಇರ್ತೀರಾ, ಅಲ್ಲೂ ಸಹ ಇರಲ್ಪಡ್ತಾನೆ. ಎಲ್ಲ ಸ್ಥಳದಲ್ಲಿ ಇರಲ್ಪಡ್ತಾನೆ. ಆದರೆ ಅವನು ಎಲ್ಲಿ ಇರಬಾರದು ಗೊತ್ತಾ? ನಿಮ್ಮ ಹೃದಯಗಳಲ್ಲಿ ಇರಬಾರದು. ಯಾಕಂದರೆ ನಿಮ್ಮ ಹೃದಯವು ದೇವರ ಪಾತ್ರೆ, ನಿಮ್ಮ ಹೃದಯವು ದೇವರ ಆಲಯವಾಗಿ ಇದೆ. ಹಾಗಾಗಿ ನಿಮ್ಮ ಹೃದಯದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು, ನಿಮ್ಮ ವಿಷಯದಲ್ಲಿ ನಿಮಗೆ ಜಿಗುಪ್ಸೆ, ಅಸಡ್ಡೆತನ, ನಿಮ್ಮ ಜೀವಿತವೇ ಎಷ್ಟೋ ವಿಧವಾಗಿ ನಿಮ್ಮ ಸೋಲುವಿಕೆಯಲ್ಲಿ, ನಿಮ್ಮ ನರಳಾಟಕ್ಕೆ ನಿಮ್ಮ ಆಲೋಚನೆಗಳೇ ನಿಮಗೆ ಆಯುಧವಾಗಿ ಮಾರ್ಪಡಲ್ಪಟ್ಟು ನಿಮಗೆ ವಿರುದ್ಧವಾಗಿ ನಿಂತುಕೊಳ್ಳುವಾಗ ಸೈತಾನನಿಗೆ ನೀವು ಅವಕಾಶವನ್ನು ಕೊಟ್ರಿ ಅಂತ ಹೇಳ್ತಾನೆ. ಹಾಗಾಗಿ ಯಾವ ಸ್ಥಳದಲ್ಲಾದರೂ ಸೈತಾನನ ಇರಬಹುದು, ಆದರೆ ನಿಮ್ಮ ಹೃದಯದಲ್ಲಿ ಸೈತಾನನ ಇರಬಾರದು. ನಿಮ್ಮ ಹೃದಯದ ಆಲೋಚನೆಗಳಿಗೆ ಸೈತಾನನಿಗೆ ಎಷ್ಟು ಮಾತ್ರಕ್ಕೂ ನೀವು ಅವಕಾಶವನ್ನು ಕೊಡಬೇಡ್ರಿ. ಯಾಕಂದರೆ ನೀವು ಕರ್ತನಿಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರು. ಯೇಸು ಕರ್ತನ ನಿಮ್ಮೊಳಗಡೆ ಇದ್ದು ಅನೇಕ ಜನಗಳನ್ನು ಮುಟ್ಟಲಿಕ್ಕಾಗಿ ಇದ್ದಾರೆ. ನಿಮ್ಮ ಮುಖಾಂತರವಾಗಿ ಅನೇಕರನ್ನು ಯೇಸು ಸಂತೈಸುವವರಾಗಿದ್ದಾರೆ. ನೀವೇ ಆಲೋಚನೆ ಮಾಡಿರಿ. ನಿಮ್ಮ ಬಾಯಿಂದಾಗಿ ಅನೇಕರನ್ನು ನೀವು ಸಂತೈಸಿದ್ರಿ, ಬಲಪಡಿಸಿದ್ರಿ, ಆಧರಿಸಿದ್ರಿ. ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅನೇಕರು ಈಗ ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳಲ್ಪಡುವ ಹಾಗೆ ಕರ್ತನು ಮಾಡಿದ್ರು ಎಂಬುದಾಗಿ ನೋಡುವುದಾದರೆ, ನಿನ್ನ ಬಾಯಿಯಲ್ಲಿ ನಿನ್ನ ಬಗ್ಗೆ ಕೊರತೆಗಳನ್ನು ಹೇಳಿಕೊಳ್ತಾ ಇದೆ ಅಂದರೆ ಹಾಗಾದರೆ ಅದು ಯಾವ ಬಾಯಿ? ಸೈತಾನನು ಆ ರೀತಿಯಲ್ಲಿ ಮಾತನಾಡುವಾಗ ಆಲೋಚನೆಯೇ ಹೇಳಿಕೊಟ್ಟನು. ಕೆಲವೊಂದು ಸಮಯದಲ್ಲಿ ನಿನ್ನ ಬಲವೇ ನಿನಗೆ ಅರ್ಥವಾಗ್ತಾ ಇಲ್ಲ ನೋಡು. ಹಾಗಾಗಿ ಕರ್ತನ ಕಡೆಗೆ ಆತುಕೊಳ್ಳು, ಕರ್ತನನ್ನು ದೃಷ್ಟಿಸು. ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 6ನೇ 11ನೇ ವಚನವನ್ನು ನೋಡುವುದಾದರೆ ಅಲ್ಲಿ 11ರಿಂದ 13 ತನಕವಾಗಿ ಓದಿಕೊಳ್ಳೋಣ. ಆಮೇಲೆ ಯೆಹೋವ ದೇವರ ದೂತನು ಬಂದು ಓಫ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದಂಥ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಪಡೆಯುತ್ತಿದ್ದನು. ಯೆಹೋವ ದೇವರ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವ ದೇವರು ನಿನ್ನ ಸಂಗಡ ಇದ್ದಾನೆ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ದೇವರಾಗಿರುವಂಥ ಕರ್ತನು ಇಲ್ಲಿ ಗಿದ್ಯೋನನ ಪಕ್ಷದಲ್ಲಿ ಇದ್ದಾನೆ, ಗಿದ್ಯೋನನ ಸಮೀಪದಲ್ಲಿ ಇದ್ದಾನೆ. ಆದರೆ ಗಿದ್ಯೋನನಾದರೂ ಆತನು ಮಿದ್ಯಾನರಿಗೆ ಭಯಪಟ್ಟು ಆತನು ಒಂದು ಆಲೆಯ ಮನೆಯಲ್ಲಿ ಅವನಿಗೋಸ್ಕರವಾಗಿ ರೊಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದಾನೆ. ಭಯದಲ್ಲಿ ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದಾನೆ. ಮಿದ್ಯಾನರ ಭಯ ಅವನಿಗೆ. ಅವನ ಆಹಾರವನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು ಸಹ ಭಯದಿಂದ ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದಾನೆ. ಅವನು ಕಳವಳದಲ್ಲಿ ಇದ್ದಾನೆ. ಒಂಟಿತನದ ಅವನನ್ನು ಕಾಡಲ್ಪಡ್ತಾ ಇದೆ. ಈ ಸಮಯದಲ್ಲಿ ದೇವರಾಗಿರುವಂಥ ಕರ್ತನು ಅವನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ದೇವರಾಗಿರುವಂತಹ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿ ದೂತನ ಮುಖಾಂತರವಾಗಿ ಹೇಳಿಸ್ತಾ ಇದ್ದಾನೆ. ಆತನಿಗೆ ಹೇಳುವಾಗ ಹೇಗೆ ಹೇಳ್ತಾ ಇದ್ದಾರೆ? ಪರಾಕ್ರಮಶಾಲಿಯೇ, ಕರ್ತ ನಿಮ್ಮ ಸಂಗಡ ಇದ್ದಾನೆ, ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಹಾಗಾಗಿ ಆ ಸಮಯದಲ್ಲಿ ಗಿದ್ಯೋನನು ಹೇಳಲ್ಪಡ್ತಾ ಇರುವಂಥದ್ದು ಏನು? ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು
ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಇಂದು ನಿಮ್ಮ ಆಲೋಚನೆಗಳು ಸಹ ಅದೇ ಆಗಿದೆಯಲ್ವಾ? ದೇವರು ನನ್ನ ಪಕ್ಷವಿರುವುದಾದರೆ, ನನ್ನ ಜೊತೆಯಲ್ಲಿ ದೇವರಿದ್ದಾರೆ ಅಂದರೆ, ದೇವರ ವಾಗ್ದಾನಗಳು ಪ್ರವಾದನೆಗಳು ನನಗಾಯಿತು ಅಂದರೆ, ನನಗೆ ಯಾಕೆ ಈ ಪರಿಸ್ಥಿತಿಗಳು, ನನಗೆ ಯಾಕೆ ಈ ಕಟ್ಟು, ನನಗೆ ಯಾಕೆ ಈ ಹೋರಾಟ, ನನಗೆ ಯಾಕೆ ಈ ಒಂಟಿತನ, ನನಗೆ ಯಾಕೆ ಬರೀ ಸೋಲಿನ ಮೇಲೆ ಸೋಲು, ನಿರಾಶೆಗಳು ಕಾಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಅಂದುಕೊಳ್ತಾ ಇದ್ದೀರಲ್ವಾ? ಅದು ನಿಮ್ಮ ಜೀವಿತದಲ್ಲಿ ಸೈತಾನನು ಬಿಟ್ಟಲ್ಪಟ್ಟಂಥ ಆಲೋಚನೆಗಳಾಗಿದೆ. ನೀವು ಎಂದಿಗೂ ಸಹ ಸೈತಾನನ ಆಲೋಚನೆಗಳಿಗೆ ಆಸ್ಪದವನ್ನು ಕೊಡಬೇಡ್ರಿ. ನಿಮ್ಮ ಜೀವಿತವು ಕರ್ತನಿಗೆ ಹಸನಾದಂಥ ಹೊಲವಾಗಿ ಸಮರ್ಪಿಸಿಕೊಳ್ಳ್ರಿ. ದೇವರ ವಾಕ್ಯ ಎಂಬ ಬೀಜವನ್ನು ನಿಮ್ಮ ಜೀವಿತಗಳಲ್ಲಿ, ವಾಕ್ಯದ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಬಿತ್ತಲ್ಪಡ್ರಿ. ಕರ್ತನ ನಿಶ್ಚಯವಾಗಿ ಅದು ಸಂತೋಷದ ಫಲವನ್ನು ಕೊಡುವ ಹಾಗೆ, ಅದು ಸಮೃದ್ಧಿಯ ಫಲವನ್ನು ಕೊಡುವ ಹಾಗೆ, ಅದು ಆಶೀರ್ವಾದದ ಫಲವನ್ನು ಕೊಡುವ ಹಾಗೆ, ಅದು ಜಯದ ಫಲವನ್ನು ಕೊಡುವ ಹಾಗೆ ವಾಕ್ಯ ಎಂಬುದ ಬೀಜವನ್ನು ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿ ಹರಡಿಕೊಂಡು ಅವು ಸಮೃದ್ಧಿಯಾಗಿ ಬೆಳೆಯುವ ಹಾಗೆ ನಿಮ್ಮ ಜೀವಿತವು ಸಮೃದ್ಧಿಯಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈಗಲೂ ಪ್ರಿಯ ದೇವರ ಮಗನೇ ಮಗಳೇ, ಕರ್ತ ನಿಮಗೆ ಹೇಳಲ್ಪಡ್ತಾ ಇದ್ದಾರೆ, ದೇವರು ನಿನ್ನ ಸಂಗಡ ಇರುವಂಥದ್ದು ನಿಶ್ಚಯ. ಹಾಗಾಗಿ ಸೈತಾನನ ಆಲೋಚನೆಗಳಿಗೆ ಅವಕಾಶವನ್ನು ಕೊಡಬೇಡ. ಕೆಲವೊಂದು ಸಮಯದಲ್ಲಿ ಇತರ ದೇವರ ಮಗನು ಮಗಳು ಇತರ ಮನುಷ್ಯರ ಮುಖಾಂತರವಾಗಿ ಸಹ ಸೈತಾನ ನಿನಗೆ ಕೆಟ್ಟ ಆಲೋಚನೆಗಳನ್ನು ಕೊಡುವವನಾಗಿ ಇರ್ತಾನೆ. ಹಾಗಾಗಿ ಇತರರು ಹೇಳುವಂಥ ಯಾವ ಮಾತುಗಳಿಗೂ ಸಹ ನೀನು ಎಂದಿಗೂ ಸಹ ಆಸ್ಪದವನ್ನು ಕೊಟ್ಟು ನಿನ್ನ ಜೀವಿತದಲ್ಲಿರುವಂಥ ಸಂತೋಷವನ್ನು ಕದ್ದುಕೊಳ್ಳುವ ಹಾಗೆ, ಸಮಾಧಾನವನ್ನು ಕದ್ದುಕೊಳ್ಳುವ ಹಾಗೆ, ಕರ್ತನ ಮೇಲಿರುವಂಥ ಭರವಸೆಯನ್ನು ಕದ್ದುಕೊಳ್ಳುವ ಹಾಗೆ ಸೈತಾನನಿಗೆ ಅವಕಾಶವನ್ನು ಕೊಡಬೇಡ. ನಿನ್ನ ನಿಮಿತ್ತವಾಗಿ ಸೈತಾನನು ಬಲಗೊಳ್ಳಬಾರದು. ನೀನು ಸೈತಾನನ ಆತನ ತಂತ್ರಗಳನ್ನು ಬಲಹೀನಪಡಿಸುವಂಥ ದೇವರ ಮಗನಾಗಿ ಮಗಳಾಗಿ ಇರಬೇಕು ವಿನಃ ನಿನ್ನ ಆಲೋಚನೆಗಳು ಸೈತಾನನಿಗೆ ಬಲವಾಗಿರಬಾರ್ದು. ನಿನ್ನ ಸಂತೋಷಗಳನ್ನು ಸೈತಾನನ್ನು ಕದ್ದುಕೊಳ್ಳಬಾರ್ದು. ನಿನ್ನ ಸಮೃದ್ಧಿಯನ್ನು ಸೈತಾನನ್ನು ಕದ್ದುಕೊಳ್ಳಬಾರ್ದು. ಅದಕ್ಕೋಸ್ಕರವಾಗಿ ಕರ್ತನಿಗಾಗಿ ನೀನು ಕಾದುಕು, ಕರ್ತನ ಸಮ್ಮುಖದಲ್ಲಿ ನಿಲ್ಲು, ಕರ್ತ ನಿನಗೆ ಎಂಬುದಾಗಿ ಕೊಟ್ಟಿರುವಂಥ ವಾಗ್ದಾನಗಳನ್ನು ನೀವು ಹೊಂದಿಕು. ಅದಕ್ಕೋಸ್ಕರವಾಗಿ ಕರ್ತನು ಈಗಲೂ ನಿನ್ನ ಬಲಪಡಿಸ್ತಾ ಇದ್ದಾನೆ. ಈಗಲೂ ಕರ್ತನು ಹೇಳ್ತಾನೆ, ಪರಾಕ್ರಮಿಯೇ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಪ್ರಿಯ ದೇವರ ಮಗನೇ ಮಗಳೇ, ದೇವರು ನಿನ್ನ ಸಂಗಡ ಇದ್ದಾರೆ. ಸೈತಾನನ ಸುಳ್ಳುಗಳನ್ನು ನಂಬಬೇಡ. ಕರ್ತನ ಸತ್ಯವನ್ನು ಹಾತಿಕು, ಕರ್ತನ ಬಿಡುಗಡೆಯನ್ನು ಹೊಂದಿಕು. ಕರ್ತನ ನಿಶ್ಚಯವಾಗಿ ನಿನ್ನನ್ನು ಆಶೀರ್ವದಿಸುವರು. ಅವರು ಹೆಚ್ಚಿಸುವಂಥ ದೇವರಾಗಿದ್ದಾರೆ. ಕರ್ತನ ಸಮ್ಮುಖದಲ್ಲಿ ಮೊಣಕಾಲಿರುವ ಊರಿ ನಾವಿರುವಂಥ ಸ್ಥಳದಲ್ಲಿ ಕರ್ತನಿಗೆ ಸಮರ್ಪಿಸಿಕೊಳ್ಳೋಣ. ನೀವು ಕರ್ತನಿಗೆ ಸಮರ್ಪಿಸಿಕೊಳ್ಳ್ರಿ. ದೇವರೇ, ಎಷ್ಟೋ ಬಾರಿ ನಿನ್ನ ಆಶೀರ್ವಾದಗಳನ್ನು ನಾನು ನಂಬಲಿಲ್ಲ ಅಪ್ಪ. ನನ್ನ ಜೀವಿತದಲ್ಲಿ ನೀನು ಉಂಟು ಮಾಡಿರುವಂತಹ ಫಲಗಳನ್ನು ನಾನು ನಂಬಲಿಲ್ಲ ಅಪ್ಪ. ಎಷ್ಟೋ ಸಮಯದಲ್ಲಿ ಸಂತೋಷಗಳನ್ನು ನಾನು ನಂಬಲಿಲ್ಲ ಅಪ್ಪ. ಆದರೆ ಅದೆಲ್ಲದಕ್ಕೂ ಸಹ ಸೈತಾನನಿಗೆ ಅವಕಾಶವನ್ನು ಮಾಡಿಕೊಟ್ಟು ಬಿಟ್ಟೆ. ಈಗಲಾದರೂ ಅಪ್ಪ ನನ್ನ ಜೊತೆಯಲ್ಲಿ ನೀನಿದ್ದೆ ಎಂಬುದಾಗಿ ನಂಬುತ್ತೇನೆ. ನೀವು ನನಗೆ ಸಂತೋಷವನ್ನು ಕೊಟ್ಟಿದ್ದೀರಿ ಎಂಬುದಾಗಿ ನಂಬುತ್ತೇನೆ. ನನ್ನೊಳಗಡೆ ನೀನು ವಾಸ ಮಾಡುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಹೃದಯದ ಬಾಗಿಲು ನಿಮಗಾಗಿ ತೆರೆಯಲ್ಪಡುತ್ತದೆ ಅಪ್ಪ. ಕರ್ತನೆ, ಅದು ಇನ್ಯಾರಿಗೂ ಸಹ ತೆರೆಯಲ್ಪಡುವಂಥದ್ದು ಬೇಡ ಎಂಬುದಾಗಿ ಕರ್ತನಿಗೆ ನೀನು ಸಮರ್ಪಿಸಿಕೊ. ನಿಶ್ಚಯವಾಗಿ ಕರ್ತನ ನಿನ್ನನ್ನು ಈ ಸಮಯದಲ್ಲಿ ಮುಟ್ಟುವವರಾಗಿದ್ದಾರೆ. ಇರುವಂಥ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಜೀವಿತಗಳಲ್ಲಿ ಕೊರತೆಗಳನ್ನು ಹೇಳಲ್ಪಟ್ಟು, ಇವರ ಜೀವಿತದಲ್ಲಿ ಅಸಂತೋಷವನ್ನು ಉಂಟು ಮಾಡಲ್ಪಟ್ಟಿರುವಂತಹ, ಇವರ ಜೀವಿತದಲ್ಲಿರುವಂಥ ಆಶೀರ್ವಾದಗಳನ್ನು, ಸಂತೋಷ, ಸಮಾಧಾನವನ್ನು, ನಂಬಿಕೆಯನ್ನು ಕದ್ದುಕೊಂಡಂತಹ ಎಲ್ಲ ವಿಧವಾದಂಥ ಸೈತಾನನ ಕಾರ್ಯಗಳಿಗೆ ಅಪ್ಪಣೆ ಕೊಡ್ತಾ ಇದ್ದೇನೆ. ಎಲೆ ಸೈತಾನನೇ, ಇವರನ್ನು ಬಿಟ್ಟು ತೊಲಗು ಹೋಗು ಯೇಸುವಿನ ನಾಮದಲ್ಲಿ. ಎಲೆ ಫರೋಹನನ ಆತ್ಮವೇ, ಇವರನ್ನು ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ. ಇವರು ದೇವರಾಗಿರುವಂಥ ಯೇಸು ಕರ್ತನನ್ನು ಆರಾಧಿಸುವಂಥವರಾಗಿ ಇದ್ದಾರೆ. ಇವರು ಯೇಸುವಿಗೆ ಸ್ವಂತ, ಇವರು ಕರ್ತನಿಗೆ ಸ್ವಂತ. ಇವರು ಆರಾಧನೆಯನ್ನು ಮಾಡದ ಹಾಗೆ, ಇವರು ಪ್ರಾರ್ಥನೆಯನ್ನು ಮಾಡದ ಹಾಗೆ, ಇವರು ಸಂತೋಷಗಳನ್ನು ಅನುಭವಿಸದ ಹಾಗೆ ನೀನು ಹಾಕಿಟ್ಟಿರುವಂಥ ಎಲ್ಲ ವಿಧವಾದಂಥ ಬಲಗಳನ್ನು, ಎಲ್ಲ ಕೋಟೆಗಳನ್ನು ಯಜ್ಞದ ಕುರಿಯಾದ ರಕ್ತಗಳ ಬಲದಿಂದಲೂ, ವಾಕ್ಯದ ಬಲದಿಂದಲೂ ತಡೆಗಳನ್ನು ಒಡೆತಾ ಇದ್ದಾನೆ ಸೈತಾನನೇ. ಬಿಟ್ಟು ತೊಲಗು ಇವರ ಜೀವಿತವನ್ನ. ಕರ್ತನೇ, ನೀವು ಒಬ್ಬೊಬ್ಬರಿಗೂ ಬಿಡುಗಡೆ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಸಹೋದರಿಯನ್ನು ನೀವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಹೋದರನ್ನು ನೀವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ, ಇವರ ಜೀವಿತದಲ್ಲಿ ಇನ್ನು ಮೇಲೆ ಸಂತೋಷ, ಇವರ ಜೀವಿತದಲ್ಲಿ ಇನ್ನು ಮೇಲೆ ಸಮಾಧಾನವನ್ನು ಕೊಟ್ಟು ನಿನಗೋಸ್ಕರವಾಗಿ ಇವರು ಬಾಳಿ ಬದುಕಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಾಗ ಇವರನ್ನು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಇವರ ಆತ್ಮ, ಪ್ರಾಣ, ಶರೀರವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನೀವು ನಡೆಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.
ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ, ನಿಶ್ಚಯವಾಗಿ ಕರ್ತ ನಿಮ್ಮನ್ನು ತಿರುಗಿ ಕಟ್ಟಲ್ಪಟ್ಟಿದ್ದಾರೆ. ದೇವರಾಗಿರುವಂಥ ಯೇಸು ಕರ್ತನಲ್ಲಿ ನೀವು ಸ್ಥಿರವಾಗಿ ನಿಂತುಕೊಳ್ಳ್ರಿ. ಸೈತಾನನ ಸುಳ್ಳಾದಂಥ ಆಲೋಚನೆಗಳಿಗೆ ನೀವು ಎಂದಿಗೂ ಸಹ ಆಸ್ಪದವನ್ನು ಕೊಡುವಂಥದ್ದು ಬೇಡ. ಕರ್ತನು ಈಗ ನಿಮ್ಮನ್ನು ಪುನರುದ್ಧರಿಸಿದ್ರು. ಈಗ ನೀವು ದೇವರಾಗಿರುವಂಥ ಯೇಸು ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಂತುಕೊಳ್ಳಬೇಕು. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ನಮ್ಮೊಡನೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಮಾತ್ರವಲ್ಲದೆ ಈ ಸಂದೇಶದ ಮುಖಾಂತರವಾಗಿ ಕರ್ತನು ನಿಮಗೆ ಮಾಡಲ್ಪಟ್ಟಿದ್ದ ಕಾರ್ಯಗಳನ್ನು ಸಹ ನಮ್ಮೊಡನೆ ನೀವು ಸಾಕ್ಷಿಯಾಗಿ ಹಂಚಿಕೊಳ್ಳುವಂಥದ್ದು ನಮಗೆ ಸಂತೋಷವು ಇನ್ನೂ ಸಹ ಕರ್ತನಲ್ಲಿ ನಾವು ನಿಲ್ಲಲಿಕ್ಕೆ ಭರವಸೆಯೂ ಸಹ ಆಗಿರಲ್ಪಡ್ತದೆ. ಮಾತ್ರವಲ್ಲದೆ ಈ ಸಂದೇಶವನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ಹೀಗಿರುವಾಗ ಎಷ್ಟೋ ಜನ ಸೈತಾನನ ಬಂಧನದಲ್ಲಿರುವಂಥವರು ಬಿಡುಗಡೆಗೆ ನೀವು ಸಹ ಕಾರಣರಾಗಿ ಇರಬಹುದು. ಮಾತ್ರವಲ್ಲದೆ ದೈವರಾಜ್ಯ ವಿಸ್ತಾರಗಳಲ್ಲಿಗೋಸ್ಕರವಾಗಿ ಕರ್ತನು ನಮ್ಮನ್ನು ನಂಬಿಕೊಟ್ಟಂಥ ಈ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡುವ ಹಾಗೆಯೂ ನಮಗೋಸ್ಕರವಾಗಿಯೂ ಸಹ ಪ್ರಾರ್ಥನೆ ಮಾಡಿರಿ. ದೇವರ ಚಿತ್ತವಿರುವುದಾದರೆ ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಸಂಚಿಕೆಯಲ್ಲಿ ಕೂಡಿ ಬರೋಣ. ಅಲ್ಲಿವರೆಗೂ ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಕಡೆಯದಾಗಿ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಸ್ರಿ. ಇತರರನ್ನು ಸಹ ಪ್ರೋತ್ಸಾಹಿಸಿ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.